ಹೊಸ ರಕ್ತ ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಹೊಸ ಆಲೋಚನೆ ಇರಬೇಕು. ನಾವೆಲ್ಲ ನಾನು ಫಸ್ಟ್ ಟರ್ಮ್ MLA ಮಂತ್ರಿ ಆದವು ನಾವೆಲ್ಲ, ನಾನು, ಪರಮೇಶ್ವರು, HK ಪಾಟೀಲು, ರಾಮಲಿಂಗಾರೆಡ್ಡಿ, ನಾವೆಲ್ಲ ಆಯಿತು. ನಮ್ದೆಲ್ಲ ಟರ್ಮ್ ಮುಗಿದೋಯ್ತು. ನಾವೆಲ್ಲ ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ. ಹೊಸಬ್ರು ಬರಲಿ ಸರ್. ಹೊಸ ಬ್ಲಡ್ಡಿಗೆ ಅವಕಾಶ ಕೊಡೋಕ್ಕೆ ನೀವು ಹೇಳಬೇಕು ಸರ್. ನೀವು ಇದ್ರೆ ಮತ್ತೊಂದು ಕಡೆ ಕೂರಕ್ಕೆ ಚೇರ್ ಇಲ್ಲವಲ್ಲ ಸರ್. ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಪಾಪ ಹೊಸಬ್ರು ಕೇಳೋರು, ಈಗ ಫಸ್ಟ್ ಟೈಮ್ ಎಷ್ಟೋ ಜನ ನಾವೆಲ್ಲ ಆಗಿಲ್ವೇ, ಹಂಗೆ ಆಸೆ ಇರ್ತದೆ. ಅವ್ರನ್ನ ಆಸೆನೂ ತಪ್ಪು ಅಂತ ಹೇಳಕ್ಕಾಗ್ತದ? ಪಕ್ಷ ಮತ್ತೆ ಸರ್ಕಾರದಲ್ಲಿ ಹೊಸ ಬ್ಲಡ್ ಬರಬೇಕು ಅಂತ ಪಕ್ಷ ಮತ್ತೆ ಸರ್ಕಾರ ಎರಡರಲ್ಲೂ ಖಂಡಿತ. ನಾನು ಅಷ್ಟೇ, ಸಾಕು ನನಗೆ 6 ವರ್ಷ. ಬೇರೆಯವ್ರು ಮಾಡ್ಬೇಕಲ್ಲ. ಯಾಕೋ DK ಶಿವಕುಮಾರ್ ಅವರು ಯೋಗಿ ತರ ಮಾಡ್ತಾರೆ. ನಾನು ಸ್ಟ್ರೀಟ್ ಫೈಟರ್. ನಾನು ಬರೀ ಇದನ್ನ ಬಸ್ನ ₹3 ಕೊಡಬೇಕು ಅಂತ ಹೇಳಿದ ತಕ್ಷಣ, 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು ₹1 ಕೋಟಿ ಚೆಕ್ ಕೊಟ್ಟವನು. ಚೆಕ್ ಕೊಟ್ಬಿಟ್ಟು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಸಾಯಂಕಾಲ ಇಡೀ ದೇಶದಲ್ಲೇ ಒಂದು ದೊಡ್ಡ ಸಂದೇಶ ಚಾಲನ ಮಾಡಿ ರೈಲ್ ದುಡ್ಡನ್ನು ಕಡಿಮೆ ಮಾಡಿಸಿ ಬಸ್ನು ಫ್ರೀ ಮಾಡಿಸೋಣ. ಇಡೀ ರಾತ್ರಿ ಇದನ್ನ ಕೋವಿಡ್ ಸಂದರ್ಭದಲ್ಲಿ 36 ಜನ ಸತ್ತಾಗ ಇದೇ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಾಪಸ್ ಹೋಗದೆ ಪಾಪ ಎದುರ್ಕೊಂಡು ಬಂದ್ಬಿಟ್ಟು, ಆಮೇಲೆ ಇವನು ಸುಳ್ಳು ಹೇಳ್ಬಿಟ್ಟು ಇಬ್ಬರೇ ಸತ್ತಿದ್ದು ಅಂತ ಇವನು ಹೇಳಿ, ನಮ್ಮ ಸುಧಾಕರಣ್ಣ ಡಾಕ್ಟ್ರು ತಿರ್ಗಾ ಹೋಗಿ ಬೆಳಗ್ಗೆ 6 ಗಂಟೆ ಹೋಗಿ ಬೆಳಗ್ಗೆ 6 ಗಂಟೆ ಗಂಟ ಪ್ರತಿ ಮನೆಗೂ ಹೋಗಿ 1 ಲಕ್ಷ ದುಡ್ಡು ಕೊಟ್ಟು ಹೋರಾಟ ಮಾಡಿ, ಈಗ ಪಾಪ ನಮ್ಮ ವೆಂಕಟೇಶ್ ಎಲ್ಲ ರೆಡಿ ಮಾಡಿದ್ದಾರೆ. ನಾನೇ ಬಂದು ಚೆಕ್ ಕೊಡ್ತೀನಿ, ಸುಮ್ಮನೆ ಇರು ಅಂತ ಹೇಳಿದ್ದೀನಿ ಎಲ್ಲರಿಗೂ. ಅವ್ರಿಗೆಲ್ಲ ಕೆಲಸ ಕೊಡ್ತಾ ಇದ್ದೀನಿ. ಸೊ ಹಂಗೆ ಅಸೆಂಬ್ಲಿಲಿ ಏನು ಮಾತಾಡಿದ್ದೀನಿ ಆ ವಿಚಾರದಲ್ಲಿ ನನಗೆ ಗೊತ್ತಿದೆ. ಹಂಗೆ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿದಿನ್ ದಿ ಪಾರ್ಟಿ, ಐ ವಿಲ್ ಫೈಟ್ ಔಟ್ಸೈಡ್ ದಿ ಪಾರ್ಟಿ. ನನಗೇನು ಅವಶ್ಯಕತೆ ಇಲ್ಲ. ಯಾರು ನಾನು ಸುಮ್ಮನೆ ಇದ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರು ಬಿಟ್ಟಿದ್ದು. ಯಾವ ತರ ಅರ್ಥ ಮಾಡ್ಕೋಬಹುದು. ಕ್ರಾಂತಿ ಮಾಡ್ತೀರಾ ಬಜೆಟ್ ನಂತರ? ಕ್ರಾಂತಿ ನಾನೇ ಮಾಡ್ಬೇಕಾಗಿಲ್ಲ. ನನಗೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್. ಐ ಲಿವ್ ಆನ್ ಹೋಪ್ ಆಲ್ವೇಸ್. ಪ್ರಯತ್ನ ಪ್ರಾರ್ಥನೆ ಎರಡು ಫಲ ಕೊಡುತ್ತೆ ಸರ್ ನಿಮ್ಗೆ ಈ ಸಲ. ನಾನೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನನಗೇನು ಯಾವಾಗ ಏನು ಬರಬೇಕು ನನಗೆ ಬಂದೇ ಬರ್ತದೆ. ಆ ಕಾನ್ಫಿಡೆನ್ಸ್ ನನಗಿದೆ. ಸದ್ಯದಲ್ಲೇ ನಿಮ್ಗೆ ಭೇಟಿ ಮಾಡ್ತೀನಿ ಅನ್ನತ್ತಿದೆ.